ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೂಡ್ಲಿಗಿಯ ಶಾಸಕರು ಅಲ್ಲಿ ಭೇಟಿಯನ್ನು ಕೊಟ್ಟು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಮಾನವೀಯತೆಯನ್ನು ಕೂಡ ಮೆರೆದಿದ್ದಾರೆ. ಸೊ ವಿಜಯನಗರ ಜಿಲ್ಲೆಗೆ ಅಲ್ಲಿ ಆ ಜಿಲ್ಲೆಯಲ್ಲಿ 3 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಸೊ ಈಗ ಮಕ್ಕಳಿಗಾಗಿ FD ಇಟ್ಟು ಮಾನವೀಯತೆಯನ್ನು ಮೆರೆದಿರುವಂಥದ್ದು ಶಾಸಕರು. ಕೂಡ್ಲಿಗಿಯ ಶಾಸಕ NT ಶ್ರೀನಿವಾಸ್ ಅವರು ಮಹತ್ವದ ಕಾರ್ಯವನ್ನು ಮಾಡಿದ್ದಾರೆ. ಸೊ ನಮ್ಮ ಸರ್ಕಾರ ಯಾವಾಗಲೂ ಬಡವರ ಪರವಾಗಿ ನಿಲ್ಲತ್ತೆ ಅಂತ ಹೇಳಿದ್ದಾರೆ. ಸೊ ಪರಿಹಾರದ ವಿಚಾರವಾಗಿ ಆರೋಗ್ಯ ಸಚಿವರ ಜೊತೆ ಕೂಡ ಚರ್ಚೆ ಮಾಡ್ತೀನಿ ಅಂತ ಹೇಳಿದರು. ಪ್ರಮುಖವಾಗಿ ಇಲ್ಲಿ ಮಾನವೀಯತೆ ಏನು ಅಂತಂದರೆ ಆ ಮಕ್ಕಳಿಗಾಗಿ FDಯನ್ನು ಇಟ್ಟಿರುವಂಥದ್ದು, ಅಂದರೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ. ನೋಡಿ, ಇದೆಲ್ಲ ಸರಣಿ ಸಾವಾಗ್ತಾ ಇದ್ರೂ ಕೂಡ ಬೇಸರ ಆಗತ್ತೆ. ಆ ಮಗು ಕಣ್ಣು ತೆರೆಯುವ ಮುಂಚೆನೇ ತಾಯಿಯನ್ನು ಕಳೆದುಕೊಳ್ತಾ ಇದೆಯಲ್ಲ, ಅದು 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 ನಮಗೆ ಬೇಸರ ಇರುವಂಥದ್ದು. ಇದೆಲ್ಲ ಆಗ್ತಾ ಇದ್ರೂ ಕೂಡ ಯಾಕೆ ಇದುವರೆಗೂ ವರದಿ ಬರ್ತಾ ಇಲ್ಲ, ಯಾಕೆ ಅಧಿಕಾರಿಗಳು ಭೇಟಿ ಕೊಡ್ತಾ ಇಲ್ಲ ಅಂತೇಳಿ, ಸಚಿವರು ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇರುತ್ತೆ. ಯಾಕೆ ಎಕ್ಸ್ಪೈರ್ ಆಗಿದ್ರೂ ಕೂಡ ಮೆಡಿಸಿನ್ ಎಕ್ಸ್ಪೈರ್ ಆಗಿದ್ರೂ ಕೂಡ ಅದಕ್ಕೆ ನೀವು ಅದನ್ನೇ ಮೆಡಿಸಿನ್ ಕೊಡ್ತೀರಿ ಅಂತಂದರೆ ಈ ಸಾವಿನ ಜೊತೆ ಚೆಲ್ಲಾಟ ಆಡ್ತಿಲ್ವಾ ನೀವು? ಹಾಗಾದರೆ ಅವ್ರಿಗೇನು ಶಿಕ್ಷೆ ಕೊಡ್ತೀರಿ ಅಥವಾ ಕುಟುಂಬಸ್ಥರಿಗೆ ಏನು ಪರಿಹಾರ ಕೊಡ್ತೀರಿ ಅಂತೇಳಿ. ನೋಡಿ, ಇಲ್ಲಿ ಹಿಂಗೆ ಆಗಬೇಕು. ನೋಡಿ, ಈಗ ಶಾಸಕರು ಭೇಟಿಯನ್ನು ಕೊಟ್ಟಿದ್ದಾರೆ, ಆ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಬಾಣಂತಿಯರ ಸರಣಿ ಸಾವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ NT ಶ್ರೀನಿವಾಸ್ ಅವರು, ಅಂದರೆ ಕೂಡ್ಲಿಗಿಯ ಶಾಸಕರು, ಆ ಕುಟುಂಬಸ್ಥರ ಅಲ್ಲಿ ಹೋಗಿ ಧೈರ್ಯ ತುಂಬುವಂಥ ಕೆಲಸವನ್ನು, ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಶಾಸಕರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರ್ತಕ್ಕಂಥ ಬಳ್ಳಾರಿಯ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಳ್ಳಾರಿಯಲ್ಲಿ ಒಟ್ಟು 5 ಜನ ಬಾಣಂತಿಯರು ಮೃತಪಟ್ಟಿದ್ರು. ಅದರಲ್ಲಿ 3 ಜನ ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದ ಬಾಣಂತಿಯರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಕೂಡ್ಲಿಗಿ ತಾಲೂಕಿನ 2 ಮಹಿಳೆಯರು, ಅದರಲ್ಲಿ ಮಹಾಲಕ್ಷ್ಮಿ ಮತ್ತು ಸುಮಯ 2 ಬಾಣಂತಿಯರು ಕೂಡ ಮೃತಪಟ್ಟಿದ್ರು. ಆ ಮೃತಪಟ್ಟಂತ ಕುಟುಂಬಕ್ಕೆ ನಿಜವಾಗ್ಲೂ ಕೂಡ ಸಾಂತ್ವನ ಹೇಳೋದ್ರ ಮೂಲಕ ಮೃತ ಕುಟುಂಬಗಳಿಗೆ ತನ್ನದೇ ಆದಂತಹ ಒಂದು ಪರಿಹಾರವನ್ನ ಕೊಡೋದ್ರ ಜೊತೆಗೆ ಆ ಮಕ್ಕಳಿಗೆ FDಯನ್ನು ಕೂಡ ನಮ್ಮ ಶಾಸಕರು, ಕೂಡ್ಲಿಗೆ ಶಾಸಕರಾದಂತ NT ಶ್ರೀನಿವಾಸ್ ಅವರು ಮಾನವೀಯ ನೆಲೆಗಟ್ಟಿನಲ್ಲಿ ಒಂದು ಪರಿಹಾರವನ್ನು ಕೂಡ ಸೂಚಿಸಿದ್ರು. ಈ ಬಗ್ಗೆ ಮಾತಾಡ್ಲಿಕ್ಕೆ ಸ್ವತಃ ಶಾಸಕರಾದಂತ NT ಶ್ರೀನಿವಾಸ್ ಅವರು ಇದ್ದಾರೆ. ಅವ್ರನ್ನೇ ನಾವು ಮಾತಾಡಿಸ್ತಾ ಹೋಗೋಣ. ಸರ್, ಈಗ ತಾವು ಕೂಡ ಆ ಬಾಣಂತಿಯರು, ಮೃತ ಬಾಣಂತಿಯರ ಮಕ್ಕಳಿಗೆ FDಯನ್ನು ಕೂಡ ಇಟ್ಟಿದ್ರಿ. ಸೊ ಯಾಕೆ ಸರ್, ಯಾವ ರೀತಿಯಾದಂತ ಪರಿಹಾರವನ್ನ ಮಾಡಬೇಕು ಅನಿಸ್ತು ಅಂತ? ಇದು ಖಂಡಿತ ತಾವು ಹೇಳ್ದಂಗೆ ಇದು ಸಡನ್ ಆಗಿ ಸ್ಪಾಂಟೇನಿಯಸ್ ಮಾನವೀಯತೆ ನಿರ್ಧಾರ. ಯಾಕೆಂದ್ರೆ ನಾವು ಈಗ ಜೀವನಕ್ಕೆ ಫಸ್ಟ್ ಜೀವಕ್ಕೆ ಬೆಲೆ ಕೊಡ್ಬೇಕಾಗ್ತದೆ. ಈಗ ನಾನು ಈಗಾಗಲೇ ಹೇಳ್ದಂಗೆ ಈ ತಂದೆ ಇಲ್ಲ ಅಂತಂದ್ರೂ ತಾಯಿ ಒಬ್ಳು ಇದ್ರೆ ಮಕ್ಕಳನ್ನ ಪೋಷಣೆ ಮಾಡೋದಕ್ಕೆ ಆಗುತ್ತೆ. ಆದ್ರೆ ಒಂದು ತಾಯಿ ಇಲ್ಲ ಅಂತಂದ್ರೆ, ಅದು ಹುಟ್ಟಿದ ಕಂದಮ್ಮ ತಾಯಿ ಮಕ್ಕ ನೋಡ್ತಾ ಇಲ್ಲ, ತಾಯಿ ಇಲ್ಲ ಅಂತಂದ್ರೆ ಬಹಳ ನೋವಿನ ಸಂಗತಿ. ಮತ್ತೆ ಹೇಳಿ ಕೇಳಿ 2 ಕುಟುಂಬಗಳು ನಮ್ಮ ತಾಲೂಕಿಂದ ಏನು ಇದಾಗಿದ್ದಾರೆ, ಸಾವನ್ನಪ್ಪಿದ್ರೆ, ಇಬ್ರು ತುಂಬಾ ಬಡ ಕುಟುಂಬಗಳು. ಸೊ ಅಂತ ಒಂದು ಬಡ ಕುಟುಂಬಗಳಿಗೆ ಈಗ ಮತ್ತೆ ನಾನು ಶಾಸಕನಾಗಿ ಮತ್ತು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಇರ್ತದೆ. ಅದಕ್ಕೋಸ್ಕರ ನಾನು ಆ ನಿರ್ಧಾರವನ್ನು ಪ್ರಕಟಿಸಿ, ಮತ್ತೆ ನಮ್ಮ ಸರ್ಕಾರದಿಂದ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಯವರ ಮತ್ತು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯಂತೆ ಈಗ ಅವರು ಸರ್ಕಾರದಿಂದನೂ 2 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಮತ್ತೆ ಈಗ ಆ ಡ್ರಗ್ ಕಂಪ್ನಿಯಿಂದ ಕೂಡ ವಸೂಲಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಾನು ಆ ಮನೆಗೆ ಖುದ್ದಾಗಿ ನಾನೇ 2 ಮನೆಗಳ ಭೇಟಿ ನೋಡಿದಾಗ ಆ ಮನೆಗಳ ಪರಿಸ್ಥಿತಿ, ಆ ಕುಟುಂಬದವರ ಪರಿಸ್ಥಿತಿ ನೋಡಿ ನಿಜವಾಗ್ಲೂ ನಮಗೆ ಬಹಳ ದುಃಖ ಆಯಿತು. ಸೊ ನಾವು ಏನು ಮಾಡಿದ್ರು ಕಡಿಮೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಂದೇ ಆದಂಥ, ಯಾಕಂದರೆ ಆ ಮಕ್ಕಳ ಪಾಲನೆಗೆ ಪೋಷಣೆಗೆ ಒಂದು ಸಹಕಾರ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಮಾನವೀಯ ನಿರ್ಧಾರ ತಗೊಂಡಿದ್ದೀವಿ. ಯಾಕೆಂದರೆ ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು, ಕೃಷಿಕ ಕುಟುಂಬದಲ್ಲಿ ಹುಟ್ಟಿ ಬೆಳೆದು, ಅವರು ಮತ್ತೆ ಬೇರೆ ಯಾರೂ ಇಲ್ಲ, ಮಹಾಲಕ್ಷ್ಮಿ ಅನ್ನೋ ಸಾವನ್ನಪ್ಪ ನಮ್ಮ ಸಂಬಂಧಿಕರೇನೆ. ಮತ್ತೆ ಈ ನಮ್ಮ ಕೂಡ್ಲಿಗಿಲ್ಲಿ ಸುಮಯ್ಯ ಅವರು ಕೂಡ ನಮ್ಗೆ ತುಂಬಾ ಮುಂಚೆಯಿಂದನೂ ಗೊತ್ತಿರೋರೆ. ಅಂತ ಒಂದು ಮಾನವೀಯತೆ ದೃಷ್ಟಿಯಿಂದ ಬಡ ಕುಟುಂಬಗಳಿಗೆ ಒಂಚೂರು ಚಿಕ್ಕ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ. ಸರ್, ಈಗ ಆರೋಗ್ಯ ಸಚಿವರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಎಲ್ಲ ಅಷ್ಟು ಜನ ಸಾವಾದ್ರೂ ಕೂಡ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಹೊಣೆ ಹೊತ್ತು ಬಿಟ್ಟು ಈ ಮುಂಚೆನೆ ಭೇಟಿ ಕೊಡ್ಬೋದಾಗಿತ್ತು ಅನ್ನುವಂಥದ್ದು ಸಾರ್ವಜನಿಕ ವಲಯಗಳ ಚರ್ಚೆ. ಏನ್ ಹೇಳ್ತಾರೆ? ಇಲ್ಲ, ಅದಕ್ಕೆ ಈಗಾಗಲೇ ಇಮ್ಮಿಡಿಯೇಟ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳ ಇಮ್ಮಿಡಿಯೇಟ್ ಆಗಿ ಸಭೆ ಮಾಡಿ ಸೂಕ್ತ ನಿರ್ಧಾರ ಪ್ರಕಟಿಸಿ ಮತ್ತೆ ತನಿಖೆಗೊಳಪಡಿಸಿ ಡ್ರಗ್ ಕಂಟ್ರೋಲ್ನ ಸಸ್ಪೆಂಡ್ ಮಾಡಿ ಮತ್ತೆ ಎಲ್ಲಾ ರೀತಿ ಸಕಲ ಕ್ರಮ ಕೈಗೊಂಡಿದ್ದಾರೆ. ಸರ್ಕಾರ ಯಾವತ್ತೂ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿಲ್ಲ.
ಓಕೆ, ಇದು ಕೂಡ್ಲಿಗೆಯ ಶಾಸಕರಾದಂತ ಶ್ರೀನಿವಾಸ್ ಅವ್ರ ಮಾತು. ಏನು ಅಂತ ಹೇಳಿದ್ರೆ, ಮಾನವೀಯ ನೆಲೆಗಟ್ಟಿನಲ್ಲಿ ಯಾವಾಗ್ಲೂ ಕೂಡ ನಾನು ಅವ್ರ ಪರವಾಗಿ ನಿಲ್ತಾನೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.